ಸರ್ ಹೇಳಿ. ಟ್ರೈನ್ ಮೈಸೂರಿಂದ ಬರ್ತಾ ಇದೆ ಸರ್. ಹ್ಮ್. ಆಮೇಲೆ ಸಡನ್ ಆಗಿ ಸ್ಟಾಪ್ ಆಯ್ತು. ಹ್ಮ್. ಆಮೇಲೆ ನೋಡಿದ್ರೆ ಇಲ್ಲಿ ಬೆಂಕಿ ಬರ್ತಾ ಇದೆ. ನೀವು ಎಲ್ಲಿಂದ ಬರ್ತಾ ನಾವು ಮೈಸೂರಿಂದ ಬರ್ತಾ ಇದ್ದೀವಿ ಸರ್. ಮೈಸೂರಿಂದ train ಸೂರತ್ ಹೋಗ್ತಾ ಇದ್ದೀನಿ. ಯಾವ ಟ್ರೈನ್ ಇದು? ಇದು ಹಮ್ಸಫರ್, ಉದಯಪುರ ಹಮ್ಸಫರ್. ಜೈಪುರ ಅದಲ್ಲ. ಹಮ್ಸಫರ್ ಉದಯಪುರ್. ಜೈಪುರ. ಇದು ಉದಯಪುರ ಹೋಗುತ್ತೆ ಸರ್. ಏನಾಗಿದೆ ಅಂತ ಹೇಳಿ. ಇದು ಎಂಜಿನ್ಗೆ ಬೆಂಕಿ ಆಗಿದೆ ಸರ್. ಹ್ಮ್ ಹೇಳಿ ಸರ್ ನೀವು. ಅದೇ ಎಂಜಿನ್ಗೆ ಸಡನ್ ಆಗಿ ಬರ್ತಾ ಇದೆ, ಬ್ರೇಕ್ ಹೊಡೆದ್ರು. ಆಮೇಲೆ ಬಂದು ನೋಡಿದ್ರೆ ಇಲ್ಲಿ ಎಂಜಿನ್ಗೆ ಬೆಂಕಿ ಹಾಕ್ಬಿಟ್ಟಿದೆ. ಅದೇ ನೋಡ್ಬಿಟ್ಟು ಇಲ್ಲೇ ಬಂದೆ, ಮುಂದೆ ಇಲ್ಲಿ ಸ್ಟಾಪ್ ಆಗಿದೆ. ನಿಮ್ಮ ಹೆಸರು? ನಮ್ಮ ರಾಕೇಶ್ ಜೈನ್ ಸರ್. ಒಂದು ಅರ್ಧ ಗಂಟೆ ಆಯಿತು ಸರ್. ಅರ್ಧ ಗಂಟೆ ಇಲ್ಲ, ಒಂದು 15 ಮಿನಿಟ್ಸ್ ಸರ್. 15 ಮಿನಿಟ್ಸ್ ಆಯಿತು. ನಮ್ಮ ಹೆಸರು ರಾಮಮೂರ್ತಿ ಅಂದ್ಬಿಟ್ಟು ಒಂದಾರ್ಗುಪ್ಪೆ ಪಂಚಾಯತಿ ಮೆಂಬರು. ನಾನು 11:28ರಲ್ಲಿ ಇಲ್ಲಿಗೆ ಬಂದೆ. ಟ್ರೈನು ಇದು ಗೇಟ್ ಲಾಕ್ ಹಾಕಿತ್ತು. ಲಾಕ್ ಹಾಕ್ಬೇಕಾದ್ರೆ ಅಲ್ಲಿ ಇನ್ನೂ 2 ನಿಮಿಷ ಆದ್ಮೇಲೆ ಟ್ರೈನ್ ಕೂಕೋಬತ್ತು. ಹಿಂದೆಗಡೆ ಸಣ್ಣಕ್ಕೇನೋ ಹತ್ಕೊಂಡಿತ್ತೇನೋ ಮೋಸ್ಟ್ಲಿ. ಇಲ್ಲಿ ಬಂದ್ರೆ ಬೆಂಕಿ ಜಾಸ್ತಿ ದಗ ದಗ ದಗನ ಉರಿ ಸ್ಟಾರ್ಟ್ ಆಯ್ತು. ನಾವು ಅಂಗ್ಲೋ ಅಂತ ಕೂಕೊಂಡ್ವಿ. ಹಿಂದೆಗಡೆ ಒಂದು ಕಾರ್ನವ್ರು ಒಬ್ರು ಇದ್ರು, ಅವರು ವೆಂಕಟೇಶ್ ಅಂದ್ಬಿಟ್ಟು ಅವು ಎಲ್ಲ ಕೂಕೊಂಡ್ವಿ. ಅವಾಗ ಹೊಸಿ ಮುಂದೆಗಡೆ ಟ್ರೈನ್ ಓಡಿಸ್ತಾ ಇದ್ದವ್ರಿಗೆ ಒಂದು ಸ್ವಲ್ಪ ಇದಾಯ್ತು. ಮುಂದೆ ಒಂಚೂರು ಹೋಗಿ ಇನ್ನೊಂದು 400-500 ಮೀಟ್ರಲ್ಲಿ ಗಾಡಿ ನಿಲ್ಸಿದ್ರಲ್ಲಿ. ಆಮೇಲೆ ಹೋದ್ರೆ ಅಷ್ಟೊತ್ತಿಗೆ ಯಾವುದೋ ಒಂದು ಇದ್ರಲ್ಲಿ ಆರಿಸಿದ್ರು ಅವರು. ಆಮೇಲೆ ಎಲ್ಲರೂ ಜನಗಳೆಲ್ಲ ಸಿಕ್ಕಾಪಟ್ಟೆ ಸೇರ್ಕೊಂಡು ಒಂದು ಇದು ಮಾಡಿದ್ರು. ಒಂದು ಅನಾಹುತ ಒಟ್ಟಿನಲ್ಲಿ ತಪ್ಪಿಸಿದ್ರು. ಒಂದು ದೊಡ್ಡ ಅನಾಹುತನೇ ತಪ್ಪಿಸ್ದಂಗೆ ಆಯ್ತು. ನಾವು ಲೈಫಲ್ಲೇ ಯಾವತ್ತೂ ನೋಡಿರ್ಲಿಲ್ಲ ಇದು ಆ ಥರ. ಇದೇ ಫಸ್ಟ್ ನಾವು ಇಷ್ಟು ವರ್ಷಕ್ಕೆ ಇದಾಗಿರೋದು. ನೀವು ನೋಡಿದಾಗ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಎತ್ಕೊಂಡು ಸಖತ್ತು ಹೆವಿಯಾಗೆ ಇದೆ ಹತ್ಕೊಬಿಟ್ಟು ಬಗ್ಗೆ ಒಂದು ಇದಾಗಿ ಅದನ್ನ ಅದ್ ನೋಡ್ಬಿಟ್ಟೆ ನಾವು ಗಾಡಿನ ಸೈಡಿಗೆ ತಗೊಂಡು ಈಸಕ್ಬಿಟ್ಟು ಓ ಅಂತ ಒಂಗ್ಲೋ ಅಂತ ಇದ್ ಮಾಡಿದ್ವಿ ನಾವು. ಅವಾಗ ಸ್ವಲ್ಪ ಅವ್ರ ಮುಂದೆ ಓಡಿಸ್ತಿದ್ದವರು ಸ್ವಲ್ಪ ಲಿಗವಾಗಿ ಈ ಸಡನ್ ಆಗಿ ಇದ್ ಮಾಡ್ಕೊಂಡ್ರು ಅವ್ರು ಅಷ್ಟೇ. ಇಲ್ಲ ಅಂದಿದ್ರೆ ಭಾರಿ ಅನಾಹುತ ತಪ್ಪಿಸ್ರು. ಇಲ್ಲ ಎಷ್ಟೋ 100-6 ಜನ ಇದಾಗ್ಬಿಟ್ಟು ಸಮಸ್ಯೆ ಆಗೋದು. ಮೇಲ್ಗಡೆ ಕರೆಂಟ್ ಬೇರೆ ಇತ್ತು, ಅದನ್ನು ಇದಾಗ್ಬಿಡೋದು. ಸಖತ್ತು ಒಂದು ಒಳ್ಳೆ ಇದಾಯ್ತು ಅಷ್ಟೇ. ಸುಮಾರು ಜನ ಎಲ್ಲಾರು ಕೂಕೊಂಡ್ರು, ನಾವು ಕೂಕೊಂಡು ಅಷ್ಟು ದೂರ ಓಡೋದ್ವಿ. ಹಂಗೂ ನಾವೊಂದು ಇದಾಯ್ತು. ನಾವು 1.5 ರೂಪಾಯಿ ನಮ್ಮ ಮಗಳು ಬಿಡು ಬಂದಿದ್ದ ಜಿಲ್ಲಾ ಪಂಚಾಯತಿಗೆ. ಆಗ ಬಿಡ್ಬಿಟ್ಟು ಬರೋ ಅಷ್ಟರಲ್ಲಿ ಗಾಡಿ ಗೇಟ್ ಹಾಕಿದ್ರು. ಆ ಗೇಟ್ ಹಾಕಿದಾಗ ಗಾಡಿ ಬತ್ತು. ಗೇಟ್ ಹಾಕಿದ್ಮೇಲೆ ಗಾಡಿ ಬರ್ತಿತ್ತು. ಗಾಡಿ ಬರ್ತಿದ್ದಾಗ ಗಾಡಿನಲ್ಲಿ ಬೆಂಕಿ ಎತ್ಕೊತ್ತು. ಬೆಂಕಿ ಎತ್ಕೊಂಡಾಗ ಸುಮಾರು ಜನ ಒಂದು 4-5 ಜನ ನಿಂತಿದ್ದು ಆ ಸೈಡ್ನಲ್ಲಿ. ಎಲ್ಲ ಕೂಕೊಂಡಾಗ ಡ್ರೈವರ್ ನೋಡಿದ್ರು ನಮ್ಮನ್ನ. ನೋಡಿ ಆಮೇಲೆ ಗಾಡಿ ಮುಂದಕ್ಕೆ ಬಂದಾಗ ಆಫ್ ಮಾಡ್ಕೊಂಡು ಗಾಡಿ ಆಫ್ ಮಾಡಿ ನಿಲ್ಸಿದ್ದಾರೆ. ಇಲ್ಲೇ ಈಗ 1.5 ರೂಪಾಯಿನ. ಆ ಟೈಮಲ್ಲಿ ಏನಾದ್ರು ಯಾರಿಗಾರು ಗಾಯ ಆಗಿ? ಇಲ್ಲ ಯಾರಿಗೂ ಏನಾಗಿಲ್ಲ. ಡ್ರೈವರ್ ನೋಡ್ಲಾಗೆ ನಮ್ಮನ್ನು ಕೂಕೊಳ್ತಾ ನೋಡಿದ್ರಲ್ಲ, ನೋಡ್ಲಾಗೆ ಗಾಡಿ ಸ್ಟಾಪ್ ಮಾಡೋರು ಮುಂದಕ್ಕೆ ಬಂದು. ಅವ್ರಿಗೂ ಗೊತ್ತಿಲ್ಲ ಪಾಪ. ದೊಡ್ಡದಾಗ ಬೆಂಕಿ ಇಷ್ಟು ಬರ್ತಿತ್ತು ಬೆಂಕಿ. ಇಷ್ಟು ಬಂತಿತ್ತು ಬೆಂಕಿ. ನಮ್ಮ ಹೆಸರು ಸೋಮಣ್ಣ ಅಂತ. Yeah.